ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 1 kg ಕ್ಯಾರೆಟ್ ತುರಿದು ಇಟ್ಕೋಬೇಕು. 1/4 kg ಸಕ್ಕರೆ ಎತ್ಕೋಬೇಕು. ಒಂದು ಕುಕ್ಕರ್ಗೆ ಕಾಫಿ ಕುಡಿಯಲ್ವಾ ಆ ಗ್ಲಾಸ್ ಹಾಲು ತಗೊಂಡು ಹಾಕಬೇಕು. ಸ್ವಲ್ಪನೇ ಹಾಲು ಸಾಕಾಗುತ್ತೆ. ಅದಕ್ಕೆ ಸಕ್ಕರೆ ಎತ್ಕೊಂಡಿದ್ವಲ್ಲ 1/4 kg ಅದನ್ನು ಹಾಕಬೇಕು. ಈ ಸಕ್ಕರೆ ಎಲ್ಲ ಕರಗಬೇಕು. ಕರಗಿದ್ಮೇಲೆ ಈ ಕ್ಯಾರೆಟ್ನ ಇದರೊಳಗಡೆ ಹಾಕೋಣ. ಇವಾಗ ಇದನ್ನು ತಿರುಗಿಸ್ತಾ ಇರಬೇಕು. ಸಕ್ಕರೆ ಎಲ್ಲ ಕರಗುತ್ತಾಗ ನೋಡಿ ಕರಗ್ತಾ ಇದೆ ಸಕ್ಕರೆ. ಇವಾಗ ಕ್ಯಾರೆಟ್ ತುಳಿದಿರೋದನ್ನು ಅದರೊಳಗಡೆ ಹಾಕೋಣ. ಸಕ್ಕರೆ ಕರಗಿದಾಗ ನೀರಿನ ಅಂಶ ಬರುತ್ತೆ. ಮತ್ತು ಕ್ಯಾರೆಟ್ ಹಾಕಿದ್ಮೇಲೂ ಅದು ನೀರು ಬಿಟ್ಕೊಳುತ್ತೆ. ಹಾಗಾಗಿ ಕುಕ್ಕರ್ಗೆ ಹಾಕಿ ಕ್ಲೋಸ್ ಮಾಡಬೇಕಾದ್ರೆ ಏನೂ ಎದುರಿಸೋ ಅವಶ್ಯಕತೆ ಇಲ್ಲ. ನೋಡಿ ಕ್ಯಾರೆಟ್ ಮುಳುಗುವಷ್ಟು ನೀರಾಗಿದೆ. ಇವಾಗ ಇದ್ರ ಲಿಡ್ ಕ್ಲೋಸ್ ಮಾಡ್ತೀನಿ. ಇದ್ರ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಬರಲಿ, ಆಮೇಲೆ ಆಫ್ ಮಾಡೋಣ. ವಿಷಿಲ್ ಹೋಗಿದೆ. ಈಗ ನೋಡಿ ಇನ್ನೂ ನೀರಿನ ಅಂಶ ಇದೆ ಇಷ್ಟು. ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ತಿರುಗಿಸ್ತಾ ಇರಬೇಕು. ಆದರೆ ನೋಡ್ಕೊತಾ ಇರಬೇಕು, ಪದೇ ಪದೇ ಹೈ ಫ್ಲೇಮಲ್ಲೇ ಇಟ್ಟು ತಿರುಗಿಸ್ಕೋಬೇಕು. ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ನೀರಿನ ಅಂಶ ಎಲ್ಲ ಹೋಗಿ. ನೋಡಿ ಇವಾಗ ನೀರೆಲ್ಲ ಈ ಥರ ಡ್ರೈ ಆಗಿದೆ. ಇದಕ್ಕೆ ಇವಾಗ ಏಲಕ್ಕಿ ಪುಡಿನ ಹಾಕೊಳ್ಳೋಣ. ಏಲಕ್ಕಿ ಪುಡಿ ಒಂದು 5 ನಿಮಿಷ ಅಷ್ಟೇ ಆಗಿಬಿಡುತ್ತೆ. ಈಗ ನೋಡಿ ಇವಾಗ ಇದಾಗಿದೆ. ಈಗ ತುಪ್ಪ ಹಾಕ್ಕೊಂಡು ಇದಕ್ಕೆ ಗೋಡಂಬಿ ಬಾದಾಮಿ ಹಾಕೋತೀನಿ. ನಮ್ಮ ಮನೇಲಿ ದ್ರಾಕ್ಷಿ ತಿನ್ನೋದಿಲ್ಲ, ಅದಕ್ಕೆ ದ್ರಾಕ್ಷಿ ನಾನು ಹಾಕ್ಕೊಳ್ಳೋದಿಲ್ಲ. ನೀವು ಬೇಕಾದರೆ ದ್ರಾಕ್ಷಿ ಹಾಕ್ಕೊಳ್ಳಿ. ತುಪ್ಪ 1-2 ಸ್ಪೂನ್ ಹಾಕಿದ್ದೀನಿ. ಗೋಡಂಬಿನ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಕೆಂಪಾಗೋ ತನಕ ಲೋ ಫ್ಲೇಮಲ್ಲೇ ಇದನ್ನು ತಿರುಗಿಸಿ. ಇದನ್ನು ತೆಗೆದು ಕ್ಯಾರೆಟ್ ಹಲ್ವಾ ಮಾಡಿರ್ತೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕ್ಯಾರೆಟ್ ಹಲ್ವಾ ನೋಡಿ ಇವಾಗ ಹೇಗೆ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.